ಹಲೋ, ನಮಸ್ಕಾರ ಎಲ್ರಿಗೂ. ಇವತ್ತಿನ ವಿಡಿಯೋದಲ್ಲಿ ಹೆಲ್ದಿ ಬ್ರೇಕ್ಫಾಸ್ಟ್ನ ಪ್ರಿಪೇರ್ ಮಾಡ್ತೀನಿ. ಅದೇನದು ಹೆಲ್ದಿ ಬ್ರೇಕ್ಫಾಸ್ಟ್ ಅಂತ ಯೋಚನೆ ಮಾಡ್ತಿದ್ದೀರಾ? ಅದೇ ರಾಗಿ ದೋಸೆ. ಸೊ ಯಾರೆಲ್ಲ ನನ್ನ ಚಾನೆಲ್ನ ಇನ್ನೂವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಮಾಡಿ. ಹಾಗೆ ಈ ವಿಡಿಯೋದಲ್ಲಿ ಬೆನಿಫಿಟ್ಸ್ ತಿಳ್ಕೋಬೇಕು ಅಂತಾದರೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಎಸ್, ಈ ದೋಸೆ ಮಾಡೋದಕ್ಕೆ ರಾಗಿಯನ್ನು ನೆನೆಸೋ ಅವಶ್ಯಕತೆ ಇಲ್ಲ, ಆದರೆ ಉದ್ದಿನ ಬೇಳೆಯನ್ನು ನೆನೆಸಿಡ್ಬೇಕಾಗತ್ತೆ. ಹಾಗೆ ರಾಗಿ ಬೇಕಾಗಿಲ್ಲ, ರಾಗಿ ಹಿಟ್ಟು ಅವಶ್ಯಕತೆ ಇರುತ್ತೆ. ಸೊ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಉದ್ದಿನ ಬೇಳೆಯನ್ನು ರಾತ್ರಿ ನೆನೆಸಿಟ್ರೆ ಸಾಕು, ಮಾರ್ನಿಂಗ್ ಚೆನ್ನಾಗಿ ನೆಂದಿರುತ್ತೆ. ನಂತರ ಅದನ್ನು ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಳ್ಬೇಕಾಗತ್ತೆ. ನಂತರ ರುಬ್ಕೊಂಡಿರುವಂಥ ಉದ್ದಿನ ಬೇಳೆಯನ್ನು ಒಂದು ಪಾತ್ರೆಗೆ ಹಾಕೊಳ್ಳೋಣ. ಹಾಗೆ ಮಿಕ್ಸಿ ಜಾರ್ಗೆ ಹಿಟ್ಟು ಅಂಟ್ಕೊಂಡಿರುತ್ತೆ, ಹಾಗಾಗಿ ಇನ್ನೂ ಸ್ವಲ್ಪ ನೀರು ಸೇರಿಸ್ಕೊಂಡು ಆ ಮಿಶ್ರಣವನ್ನು ಕಂಪ್ಲೀಟಾಗಿ ಹಾಕೊಳ್ಳೋಣ. ನಂತರ ಇಲ್ಲಿದೆ ನೋಡಿ, ಇದೇ ಪಾರ್ಟ್ ಏನು ಅಂತ ಅಂದರೆ ರಾಗಿ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ನಾನು ರಾಗಿ ಹಿಟ್ಟನ್ನು ಜರಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇಲ್ಲಿ ನಾನು ಯೂಸ್ ಮಾಡ್ತಿರುವಂಥದ್ದು 2 ಬೌಲ್ ಆಗುವಷ್ಟು ರಾಗಿ ಹಿಟ್ಟನ್ನು ಹಾಕ್ಕೊಳ್ತೀನಿ. ನಂತರ ಗಂಟು ಇಲ್ದಿರೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ನೋಡ್ತಿದ್ದೀರಲ್ವಾ, ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ ನಂತರ ಸ್ವಲ್ಪ ಉಪ್ಪನ್ನು ಸೇರಿಸಿ ದೋಸೆ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ನಂತರ ಅರ್ಧ ಗಂಟೆ ನೆನೆಯೋಕೆ ಬಿಡಬೇಕಾಗುತ್ತೆ. ಈಗೇನು ಅರ್ಧ ಗಂಟೆ ಆಗೋಯ್ತು. ಇವಾಗ ದೋಸೆ ಮಾಡ್ಕೊಳ್ಳೋ ಸಮಯ. ದೋಸೆ ಮಾಡ್ತಾ ಸ್ವಲ್ಪ ಮಾತಾಡೋಣ ಅನಿಸ್ತು. ಯಾಕೆ ಈ ರಾಗಿ ದೋಸೆ ಹೆಲ್ತಿ ಅಂತ ಹೇಳೋದಾದರೆ, ರಾಗಿಯಲ್ಲಿ ಐರನ್ ಮತ್ತು ಕ್ಯಾಲ್ಸಿಯಂ ತುಂಬಾ ಇರುತ್ತೆ. ಹಾಗೆ ರಕ್ತಹೀನತೆ ಮತ್ತು ಎಲುಬುಗಳ ದುರ್ಬಲತೆಗೆ ಇದೊಂದು ಒಳ್ಳೆ ಆಹಾರ ಅಂತಲೇ ಹೇಳ್ಬೋದು. ಹಾಗೆ ಇದರಿಂದ ಮಾಡಿದಂಥ ರೆಸಿಪಿಗಳು ಬೇಗನೆ ಡೈಜೆಸ್ಟ್ ಆಗುತ್ತೆ. ಹಾಗೆ ಶುಗರ್ ಲೆವೆಲನ್ನು ಕಂಟ್ರೋಲ್ ಕೂಡ ಮಾಡುತ್ತೆ. ಹಾಗೆ ಎನರ್ಜಿ ಅಂತೂ ಕೊಡ್ತಾನೆ ಇರುತ್ತೆ. ಇದನ್ನು ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ತಿನ್ನೋದ್ರಿಂದ ಇಡೀ ದಿನ ಸ್ಟ್ರಾಂಗ್ ಆಗಿರಬಹುದು. ಸೊ ಹಳೆ ಕಾಲದವರೆಲ್ಲ ರಾಗಿ ಗಂಜಿ ಮಾಡ್ಕೊಂಡು ಕುಡಿಯೋದು ನೋಡಿರ್ತೀರ. ಇವಾಗ ಗೊತ್ತಾಯ್ತಾ ಯಾಕೆ ಅವ್ರು ಕುಡಿತಾ ಇದ್ರು ಅಂತ? ಜಸ್ಟ್ ಸ್ಟ್ರಾಂಗ್ ಆಗಿರೋದಕ್ಕೆ. ನೋಡ್ತಿದ್ದೀರಲ್ವಾ ಎಷ್ಟು ಚೆನ್ನಾಗಿ ಫರ್ಮೆಂಟ್ ಮಾಡಿರೋ ದೋಸೆ ಥರನೇ ಆಗಿದೆ ಅಂತ. ಮಾತಾಡ್ತಾ ದೋಸೆ ಕೂಡ ಆಯಿತು. ನೋಡ್ತಿದ್ದೀರಲ್ವಾ ಎಷ್ಟು ಚೆನ್ನಾಗಿ ಸಾಫ್ಟ್ ಆಗಿ ದೋಸೆ ಆಗಿದೆ ಅಂತ. ಈ ದೋಸೆ ಜೊತೆಗೆ ಕಾಯಿ ಚಟ್ನಿ ಅಥವಾ ಟೊಮ್ಯಾಟೊ ಚಟ್ನಿ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ. ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಸೊ ನಾನು ಇವತ್ತು ಕಾಯಿ ಚಟ್ನಿ ಮಾಡಿಲ್ಲ, ಟೊಮ್ಯಾಟೊ ಚಟ್ನಿನ ಮಾಡಿದ್ದೀನಿ.
ವಿಡಿಯೋನ ಕಾರಣಾಂತರದಿಂದ ಮಾಡೋಕ್ಕಾಗಿಲ್ಲ. ಮುಂದಿನ ವಿಡಿಯೋದಲ್ಲಿ ಖಂಡಿತವಾಗ್ಲೂ ಚಟ್ನಿ ರೆಸಿಪಿಯನ್ನು ತೋರಿಸ್ತೀನಿ. ಈ ದೋಸೆ ನೋಡೋಕೆ ಮಾತ್ರ ಅಲ್ಲ, ತಿನ್ನೋಕ್ಕಂತೂ ಅದ್ಭುತವಾಗಿರುತ್ತೆ. ಸೊ ಎಸ್, ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಕಾಮೆಂಟ್, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಹಾಗೆ ನಿಮ್ಮ ಮನೆಯವ್ರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟಿಲ್ ದೆನ್, ಟೇಕ್ ಕೇರ್.